ನಾನು ಅಬಾಲೆ ಹೇಳಿದ್ದೀನಿ, ಎಂಥ ಜ್ವರ ಅಂತ ಹೇಳ್ಬೇಕು ಅಂದ್ಲು. ಆಯ್ತು ಕೂತ್ಕೊ ಅಜ್ಜಿ ಅಂದ. ನಾನು ಹೇಳಿದೆ, ಅಜ್ಜಿ ಇದು ವೈರಲ್ ಜ್ವರ ಕಣಜ್ಜಿ ಅಂದೆ. ಅಜ್ಜಿ ಖುಷಿ ಆಗ್ಬಿಡೋದ. ಅದಕ್ಕೆ ನೋಡು ನೀನು ಬೆಸ್ಟ್ ಡಾಕ್ಟ್ರು ಅಂದಿದ್ದು. ಅದೇ ಡಾಕ್ಟ್ರೇ ಇವರಪ್ಪ ರಾಜಣ್ಣ, ನೀನು ಮಳೆ ಕಿತ್ತಿದೆಯಲ್ಲ, ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರು, ಮನೆ ತುಂಬ ತಂದು ವೈರ್ ಹಾಕ್ಬಿಟ್ಟವನೇ. ಈ ತುಂಟ ನನ್ನ ಮಗ ವೈರ್ನಾಗೆ ಕೈ ಇಕ್ಕೊಂಡಿರ್ತಾನೆ ಯಾವಲ್ಲೂ. ವೈರಲ್ ಜ್ವರ ಬಂದಿದೆ, ಅದನ್ನು ನೀನೇ ಕಂಡು ಹಿಡ್ದಿದ್ದು ನೋಡು ಅಂತ. ನೋಡ್ರಿ ಹೆಂಗಿರುತ್ತೆ ನೋಡ್ರಿ, ವೈರ್ನಾಗಿ ಬಂದಿರೋ ಜ್ವರನ ಅಜ್ಜಿ ಅನ್ಕೋತಾಳೆ, ನಾನು ವೈರಲ್ ಫೀವರು. ಅಜ್ಜಿ ಒಟ್ಟಿನಾಗ ಖುಷಿ ಆಗೋಯ್ತು. ಹಾಕು ಡಾಕ್ಟ್ರೆ ಒಂದು ಇಂಜೆಕ್ಷನ್ನು, ಇದು ಸ್ಯಾಟಿಸ್ಫ್ಯಾಕ್ಷನ್. ಬಳ್ಳಾರಿ ನಮಗೆ ಏನು ಜೀವನ ಕಲಿಸ್ತು ಅಂದರೆ, ಬಳ್ಳಾರಿ ಒಳಗೆ ಬದುಕಿದವನು ಪ್ರಪಂಚದಾಗ ಎಲ್ಲಿ ಬೇಕಾದ್ರೂ ಬದುಕ್ಬೋದು ಅಂತ. ಬಳ್ಳಾರಿ ಒಳಗೆ 2 ಸೀಸನ್ನು. ನಾವಿಲ್ಲಿ ಚಳಿಗಾಲ, ಮಳೆಗಾಲ, ವಸಂತ ಕಾಲ, ಬೇಸಿಗೆಗಾಲ ಅಂದ್ರೆ ಅಲ್ಲಿ 2 ಕಾಲ. ಬೇಸಿಗೆ, ಅತಿ ಬೇಸಿಗೆ, 2 ಸೀಸನ್ನು. 40 ಕೆಳಗಡೆ ಬತ್ತಾನೆ ಇರಲ್ಲ ಟೆಂಪ್ರೇಚರ್. ಸೊ ಬೇಸಿಗೆ, ಅತಿ ಬೇಸಿಗೆ, ಅದನ್ನು 5 ವರ್ಷ ನಾವು ಬದುಕಿದವ್ರಲ್ಲಿ. ಸೊ ಹಂಗಾಗಿ ನೀವು ಅದನ್ನು ಹೆಂಗೆ ನೆನೆಸ್ಕೋತೀನಿ ಗೊತ್ತಾ, ನಾನು ಪ್ರೊಫೆಸರ್ ಆದಮೇಲೆ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ನನ್ನನ್ನು ಎಕ್ಸಾಮ್ನರಾಗಿ ಪೋಸ್ಟ್ ಮಾಡ್ತಾರೆ. ಈ ಎಕ್ಸಾಮ್ನರ್ಗಳು ಅಂದರೆ ಏನು ಗೊತ್ತಾ, ಆವತ್ತಿನ 26 ಜನ ಎಕ್ಸಾಮ್ ತೊಗೋತಾರೆ ಹುಡುಗರು, MBBS ಫೈನಲ್ MBBS. ಅದು ನನ್ನ ಮುಂದೆ ಬರ್ತಾರಲ್ಲ, 26 ಜನನೂ ಫೇಲ್ ಆದರೂ ಮಾಡ್ಬೋದು, ಪಾಸ್ ಆದರೂ ಮಾಡ್ಬೋದು. ಭವಿಷ್ಯ ನನ್ನ ಕೈನಾಗಿರುತ್ತೆ. ಥಿಯರಿ ಯೂನಿವರ್ಸಿಟಿಯಿಂದ ಬರುತ್ತೆ, ಪ್ರಾಕ್ಟಿಕಲ್ಸು. ಬಟ್ ನಾನು ಅಲ್ಲಿ 4 ದಿನ ಇದ್ದೆ. ನಾನು ಫಸ್ಟ್ ಇಂಟರ್ನಲ್ ಇರ್ತಾರೆ, ಒಟ್ಟು 4 ಜನ ಎಕ್ಸಾಮ್ನರ್ಸ್ ಇರ್ತವೆ. ಆ ಇಂಟರ್ನಲ್ ಎಕ್ಸಾಮ್ನರ್ಗೆ ಒಂದೇ ಮಾತು ಹೇಳಿದೆ, ನಾನು ಇದೇ ಜಾಗದಲ್ಲಿ ಕೂತ್ಕೊಂಡು MBBS ಪಾಸ್ ಮಾಡಿರೋನು. ಹುಡುಗ ಆನ್ಸರ್ ಮಾಡ್ತಿದ್ರು, ಹುಡುಗಿ ಆನ್ಸರ್ ಮಾಡ್ತಿದ್ರು ಕೂಡ ಅವಳಿಗೆ ಪಾಠ ಹೇಳಿ ಪಾಸ್ ಮಾಡ್ತೀನಿ. ಐ ವಿಲ್ ನಾಟ್ ಫೇಲ್ ಎನಿಬಡಿ. ಐ ಗೇವ್ 100% ರಿಸಲ್ಟ್. ಇಟ್ ವಾಸ್ ಎ ನ್ಯೂಸ್. ಆಂಜನಪ್ಪ ಡಾಕ್ಟ್ರು ಬಂದು 100% ರಿಸಲ್ಟ್. ಯಾಕಂದರೆ ಬಳ್ಳಾರಿಯಲ್ಲಿ ಯಾರೂ ದಡ್ರಿಲ್ಲ, ಕಷ್ಟಪಟ್ಟು ಓದಿದ ಮಕ್ಕಳು. ಏನೋ ಎಕ್ಸಾಮ್ ಟೆನ್ಷನಾಗಿ ಸರಿಯಾಗಿ ಆನ್ಸರ್ ಮಾಡೋಕ್ಕಾಗಲ್ಲ. ಫೇಲ್ ಮಾಡಿದರೆ 6 ತಿಂಗಳ ಒಂದು ಭವಿಷ್ಯ ಹೋಗುತ್ತೆ. ಸೊ ಹಂಗಾಗಿ ನಾನು ಇದನ್ನೆಲ್ಲ ನನ್ನ ಜೀವನದಲ್ಲಿ ಆ್ಯಸ್ ಎ ಟೀಚರ್ ನಾನು ಅದನ್ನು ಫಾಲೋ ಮಾಡಿದ್ದೀನಿ. ಭಾಳ ಕಡೆ ಎಕ್ಸಾಮ್ನರಾಗಿ ನೀವು ಇದು ಯಾಕೆ ಹಿಂಗಾಗುತ್ತೆ ಅಂದರೆ, ತಂಜಾವೂರು ಮೆಡಿಕಲ್ ಕಾಲೇಜಿಗೆ ನಾನು ಎಕ್ಸಾಮ್ನರಾಗಿ ಹೋಗಿದ್ದೇನೆ. ನಾನು ಇಡೀ ಸೌತ್ ಇಂಡಿಯಾಗೆ ಎಕ್ಸಾಮ್ನರಾಗಿ ಹೋಗಿದ್ದೀನಿ. ತಂಜಾವೂರು ಮೆಡಿಕಲ್ ಕಾಲೇಜಿನಲ್ಲಿ ಒಂದು ಹುಡುಗಿ ಎಷ್ಟು ಚೆನ್ನಾಗಿ ಆನ್ಸರ್ ಮಾಡಿದ್ಲು ಅಂದರೆ, ಅವಳಿಗೆ ಗೋಲ್ಡ್ ಮೆಡಲ್ ಕೊಟ್ಟೆ ನಾನು. ನನ್ನ ಪಾಡಿಗೆ ನಾನು ಕೊಟ್ಟೆ. ಎಕ್ಸಾಮ್ನ ದುಡ್ಡುಗಳೆಲ್ಲ ತೊಗೋತಾರೆ, ಅದೆಲ್ಲ ನಡೆಯೋದು. ನಾನು ಯಾವತ್ತೂ ಹಂಗೆ ಮಾಡ್ತಿರಲಿಲ್ಲ. 1 ವರ್ಷಕ್ಕೆ ಮಡ್ರಾಸ್ ಮೆಡಿಕಲ್ ಕಾಲೇಜಿಗೆ ಎಕ್ಸಾಮ್ನರ್ ಹೋಗಿ ಟ್ರೈನಿಗೆ ಮುಗಿಸಿ ನಿಂತಿದ್ದೀನಿ. ಆ ಕಡೆಯಿಂದ ಒಂದು ಹುಡುಗಿ ಬಂದಳು, ಬ್ಯಾಗ್ ಹಿಡ್ಕೊಂಡು. ಬ್ಯಾಗಲ್ಲಿಟ್ಲು, ನನ್ನ ಕಾಲಿಗೆ ನಮಸ್ಕಾರ ಮಾಡಿ. ನನಗೆ ಗಾಬರಿ, ಇದೇನಪ್ಪ ತಮಿಳ್ನಾಡು. ನಾನು, ಸರ್ ಯು ಆರ್ ಮೈ ಎಕ್ಸಾಮ್ನರ್ ಇನ್ ತಂಜಾವೂರು, ನನಗೆ ಗೋಲ್ಡ್ ಮೆಡಲ್ ಕೊಟ್ರಿ. ನಾನೊಬ್ಬ ಆಟೋ ಡ್ರೈವರ್ ಮಗಳು, ಫ್ರೀ ಸೀಟ್ ತೊಗೊಂಡು ಮಡ್ರಾಸ್ ಮೆಡಿಕಲ್ ಕಾಲೇಜ್ನಾಗ MD ಜಾಯ್ನ್ ಆಗಿದ್ದೀನಿ ಸರ್. ನೋಡಿರಿ, ಅಂಥ ಒಂದು ಹೆಣ್ಣು ಮಗಳಿಂದ ನಮ್ಮ ಮನಸ್ಸು ಎಷ್ಟು ಖುಷಿಯಾಗುತ್ತೆ ಅನ್ನೋದಕ್ಕೆ ಅದೊಂದು ಎಕ್ಸಾಂಪಲ್. ಇದನ್ನು ನಾನು ತುಂಬ ಚೆನ್ನಾಗಿ ಅನುಭವಿಸಿದ್ದೀನಿ. ಈ ರೀತಿಯ ಇನ್ಸಿಡೆಂಟ್ಸ್ಗಳ್ನ ಪೇಷಂಟ್ ಕಡೆಯಿಂದನೂ ನನ್ನ ಸ್ಟೂಡೆಂಟ್ ಕಡೆಯಿಂದನೂ. ಸೊ ನಾನು 2 ಪ್ಲೆಷರ್ ಇನ್ ಮೈ ಲೈಫ್ ಅಂದರೆ, ಕೆಲವ್ರು ಯಾರೋ ಅವಲೇ ಎಕ್ಸಾಂಪಲ್ ಹೇಳಿದ್ನಲ್ಲ, ನೆನೆಸ್ಕೊಳ್ಳಿಲ್ಲ ಯಾವಳು ಅಂಥವ್ರು ಭಾಳ ಕಡಿಮೆ. ಹೆಚ್ಚಿನ ಜನ ನೆನೆಸ್ಕೊಂಡು ನಮ್ಮ ಮನಸ್ಸಿಗೆ ಸಂತೋಷ ಕೊಡ್ತಾರೆ. ನೋಡಿ, ಅದೊಂದು ಹುಡುಗಿ ಅಷ್ಟೊಂದು. ಇದಕ್ಕಿಂತ ಮಜಾ ಇನ್ನೊಂದು ಮೆಡಿಕಲ್ ಕಾಲೇಜ್ಗೆ ಹೋದೆ, ತಮಿಳ್ನಾಡು ನೋಡಿ, ಎಕ್ಸಾಮ್ನರ್. ಸೊ 3 ದಿನ ಇರ್ತೀವಲ್ಲಿ ನಾವು ಪ್ರತಿದಿನ. ಒಂದು ಹುಡುಗಿ ಬಂದು, ಬಾಪ್ ಕಟ್ ಹುಡುಗಿ. ನಾವು ಕೂತಿರ್ತೀವಿ, 2 ಎಕ್ಸಾಮ್ನರು. ಏನೇ ಕೇಳಿ ಆನ್ಸರ್ ಮಾಡ್ತಾಳೆ ಅವಳು, ಸೋ ಗುಡ್. ನನಗೆ ಭಾಳ ಇಂಪ್ರೆಷನ್ ಆಗಿಬಿಟ್ಟು, ಯೂಶ್ವಲಿ ಅವ್ರ ಹೆಸರು, ತಂದೆ ತಾಯಿ ಹೆಸರು ನಾವು ಕೇಳಲ್ಲ. ಬೆಳಗ್ಗೆ ಕ್ಲಿನಿಕಲ್ಸ್ ಇರುತ್ತೆ, ಸಾಯಂಕಾಲ ಇನ್ಸ್ಟ್ರೂಮೆಂಟ್ಸು ಇಲ್ಲಿ ಇಟ್ಟಿರ್ತೀವಿ. ಸಿಸರ್ ಯಾರು ಕಂಡು ಹಿಡ್ದೆ ಹೇಳಬೇಕು, ಸಿಸರ್ ಯೂಸ್ ಹೇಳಬೇಕು, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಇದೆ. ಅಂಥದ್ರ ಕೂತೀನಿ. ಬಂದ್ಲ ಹುಡುಗಿ, ಏನು ಕೇಳೋಣ, ನೋಡಮ್ಮ ಯು ಹ್ಯಾವ್ ಡನ್ ಎಕ್ಸ್ಟ್ರೀಮ್ಲಿ ವೆಲ್, ವಾಟ್ಸ್ ಯುವರ್ ನೇಮ್ ಹೇಳಿಲ್ಲ ಅವಳು. ವಾಟ್ಸ್ ಯುವರ್ ಫಾದರ್? ಮೈ ಫಾದರ್ ಈಸ್ ಎ ಸರ್ಜನ್ ಸರ್ ಅಂದು, ಹೈದ್ರಾಬಾದ್ನ ಸರ್ಜನ್. ಆದರೂ ಇವಳು ಮುಖ ತುಂಬ ಫೆಮಿಲಿಯರ್ ನನಗೆ. ನಾನು ಇವಳನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಮದರ್ನ ಕೇಳೋಕ್ಕಾಗಲಿಲ್ಲ. ಮೆಲ್ಲಿಗೆ ಎದ್ದು ಹೋಗ್ಬಿಟ್ಟು, ಹೈದ್ರಾಬಾದ್ನಿಂದ ಇನ್ನೊಂದು ನನ್ನ ಎಕ್ಸಾಮ್ನವ್ರು ಬಂದಿಲ್ಲ ಲೇಡಿ, ದಟ್ ಗರ್ಲ್ ಶಿ ಈಸ್ ಫ್ರಮ್ ಯುವರ್ ಪ್ಲೇಸ್. ನನಗೆ ಭಾಳ ಡಾಕ್ಟ್ರೇ, ಅವಳು ವಾಣಿಶ್ರೀ ಮಗಳು ಅಂದ್ಲು. ವಾಣಿಶ್ರೀ ವೆರಿ ಪಾಪ್ಯುಲರ್ ತೆಲುಗು ಹೀರೋಯಿನ್. ನಾವು MBBS ಹೋದವಾಗ NTR ವಾಣಿಶ್ರೀ ಕಾಂಬಿನೇಷನು. ವಾಣಿಶ್ರೀ ಮಗಳು.
ನನಗೆ ಎಂಥ ಖುಷಿ ಆಗಬೇಕು. ನಮ್ಮ MBBS ಕಾಲದ ಹೀರೋಯಿನ್ ಅಮ್ಮ ರಾಧಿಕಾ ಥಿಯೇಟ್ರಾಗ ಹೋಗಿ NTR ವಾಣಿಶ್ರೀ ಪಿಕ್ಚರ್ ನೋಡೇವಿ. ವಾಣಿಶ್ರೀ ಸರ್ಜನ್ ಮದುವೆ ಆಗಿರ್ತಾಳೆ. ಹಾಂ, ಅಲ್ಲಿ ಇವಳು ಸರ್ಜನ್ ಮಗಳು. ನನಗೆ ಭಾರಿ ಖುಷಿ ಆಯಿತು ಅವಳಿಗೆ ನಾನು ಯೂಶ್ವಲಿ ತಮಾಷೆ ಮಾಡ್ತೀವಿ ನಾವು. ನೋಡಮ್ಮ, ನಾನು ಪ್ರೊಫೆಸರ್ ಇದ್ದೀನಿ, ಐ ಆಮ್ ಎ ವೆರಿ ಪಾಪ್ಯುಲರ್ ಪ್ರೊಫೆಸರ್. ಏನು ಕೇಳಿದ್ರು ಹೇಳ್ತೀಯ ನೀನು. ನಿನಗೆ ಒಂದು ಕ್ವಶನ್ ಕೇಳ್ತೀನಿ, ನೀನು ಕರೆಕ್ಟ್ ಆನ್ಸರ್ ಕೊಡದೇ ಇರು, ನಿನಗೆ ಗೋಲ್ಡ್ ಮೆಡಲ್ ಅಂತೂ ಕೊಡ್ತೀನಿ. ಅವಳು ವೆರಿ ಬೋಲ್ಡ್. ಎಸ್ ಸರ್, ಟೆಲ್ ಮಿ ವಿಚ್ ಈಸ್ ದ ಆರ್ಗನ್ ಇನ್ ಹ್ಯೂಮನ್ ಬಾಡಿ ದಟ್ ಬಿಕಮ್ಸ್ 6 times ಇಟ್ಸ್ ಒರಿಜಿನಲ್ ಸೈಜ್. ಅಂದರೆ ಒರಿಜಿನಲ್ ಸೈಜ್ಗಿಂತಲೂ 6 times ದೊಡ್ಡದಾಗುತ್ತಲ್ಲ, ವಿಚ್ ಈಸ್ ದಟ್ ಆರ್ಗನ್ ಅಂದೆ. ಅವಳು ಮುಸಿ ಮಾಡೋಕ್ಕತ್ಲು. ಎಲ್ಲೋ ಪೋಲಿ ಕ್ವಶನ್ ಕೇಳ್ತಾವನೆ ಪ್ರೊಫೆಸರ್ ಅಂತ. ಅವಳೇನೋ ಅಂದ್ಕೊಂಡ್ಲು. ಎಕ್ಸೈಟ್ ಆದಾಗೆ 6 times ಅದ್ರ ಬಿಗ್ ಸೈಜ್ ಆಗುತ್ತಲ್ಲ, ಅದು ಯಾವುದು ಅಂತ. ಇನ್ಯಾವುದು ಅದೇ ಅಂದ್ಕೊಂಡ್ಲು. ಆವಾಗ ಹೇಳಿದೆ, ಸಿ ಐ ಆಮ್ ಎ ಪ್ರೊಫೆಸರ್, ನೀನು ಥಿಂಕ್ ಮಾಡ್ತಿರೋದೇ ಬೇರೆ. ನೀನು ಥಿಂಕ್ ಮಾಡಿರ್ತಿರೋದೇ ಅಂದ್ಕೊಂಡ್ರೆ ಯು ವಿಲ್ ಬಿ ಅಟರ್ಲಿ ಡಿಸಪಾಯಿಂಟೆಡ್ ಇನ್ ಯುವರ್ ಲೈಫ್. ದಟ್ ಈಸ್ ನಾಟ್ ದ ಆನ್ಸರ್. ಯಾವುದು ಗೊತ್ತಾ? ಪ್ಯೂಪಿಲ್. ನಿಮ್ಮ ಕಣ್ಣು ಗುಡ್ಡೆ ಇದೆಯಲ್ಲ, ಸಡನ್ನಾಗಿ ನಾಗರಾವ್ ಬಂತು ಅಂದರೆ 6 times ದೊಡ್ಡದಾಗುತ್ತೆ. ಇದು ಹೌದಾ ಸರ್? ಸಡನ್ನಾಗಿ ಉರಿ ಬಂತು ಅಂದರೆ 6 times ದೊಡ್ಡದಾಗುತ್ತೆ. ಕಣ್ಣು ಪೀಪಲ್ ಪಾಪೆ. ಹಾಂ, ಹೌದಾ? 6 times. ಯಾಕಂದರೆ ಬೆಳಕು ರಾಚ್ಬೇಕಲ್ಲ, ಹಾವು ಬಂತರನ್ನ ರಾಚ್ಬೇಕಲ್ಲ. ಅವಳು ಇದು ಅನ್ಕೊಂಬಿಟ್ಟವಳು ಪಾಪ, ಗೊತ್ತಾಯ್ತಾ? ಅದಕ್ಕೆ ಹೇಳಿದೆ, ವಿಲ್ ಬಿ ಅಟರ್ಲಿ ಡಿಸಪಾಯಿಂಟೆಡ್ ಇನ್ ಯುವರ್ ಲೈಫ್. ನಾನು ಮೆಡಿಕಲ್ ಜೋಕ್ಸ್ ತುಂಬ ಹೇಳ್ತೀನಿ, ತುಂಬ ಲೈಕ್ ಮಾಡ್ತಾರೆ ಮೆಡಿಕಲ್ ಜೋಕ್ ಎಲ್ಲ. ಅಯ್ಯೋ, ಸೈಂಟಿಫಿಕ್ ಜೋಕ್ಸ್ ರೀ. ನಾವು ಹೇಳೋ ಜೋಕ್ಗಳು ಕೇಳ್ಬಿಟ್ರೆ ನೀವು ಒಂದ್ಸರಿ ಇದೊಂದು ಜೋಕ್ ಮಧ್ಯೆ ತಮಾಷೆ ಕೇಳಿ ನಿಮ್ಮ ವ್ಯೂಸ್ಗೆ ಭಾಳ. ನಾನು 31 ವರ್ಷ ಪ್ರೊಫೆಸರ್ ಮೆಡಿಕಲ್ ಕಾಲೇಜ್ನಲ್ಲ, ಪ್ರತಿ ಕಾಲೇಜ್ ಡೇಗೆ ವಿ ವಾಂಟ್ ಆಂಜನಪ್ಪ ಅನ್ನೋರು. ನಾನು ಹೋಗೀನಿ, ಒಂದು ಎಂಟರ್ಟೈನ್ಮೆಂಟ್. ನನಗೆ ಆಡೋಕ್ಕೆ ಬರೋಲ್ಲ, ನನಗೆ ಭಾಳ ಆಸೆ ಆಡಬೇಕು ಅಂತ. ಆಡೋಕ್ಕೆ ಟ್ಯಾಲೆಂಟ್ ಇರಲಿಲ್ಲ. ಅಟ್ಲೀಸ್ಟ್ ಜೋಕ್ ಹೇಳೀನಿ. ಆ ಸಾರಿ ಏನಾಗೋಯ್ತು, ನಮ್ಮಲ್ಲಿ ಒಬ್ಬ ವೈಸ್ ಪ್ರಿನ್ಸಿಪಾಲ್ ಇದ್ದ. ಕೆಲವರಿಗೆ ನನ್ನ ಕಂಡ್ರೆ ಹೊಟ್ಟೆ ಉರಿ, ಯಾಕಂತೆ ಚಪ್ಪಳೆ ಗಿಟ್ಟಿಸ್ತಾನೆ ಅಂತ. ಅವ್ನು ಮೊದಲೇ ಹೇಳ್ದ, ಅಂಜನಪ್ಪ ಸ್ಟೇಜ್ ಮೇಲೆ ಹೋಗ್ತಾ ಇದೆಯಾ, ಪೇರೆಂಟ್ಸ್ ಎಲ್ಲ ಬಂದಿದ್ದಾರೆ. ಪೇರೆಂಟ್ಸ್ಗೆಲ್ಲ ಗೊತ್ತು ನಾನು ಎಂಥ ಟೀಚರ್, ಯಾಕಂದ್ರೆ ಮಕ್ಕಳೇ ಹೇಳಿರ್ತಾರೆ. ನೋಡಪ್ಪ, ಜೋಕ್ ಹೇಳು, ಬಿಲೋ ದಿ ಬೆಲ್ಟ್ ಜೋಕ್ ಹೇಳ್ಬೇಡ ಅಂತ. ಆಯಿತು ಬಾಸ್ ಅಂದೆ. ಸ್ಟೇಜ್ ಮೇಲೆ ಹೋದೆ, ತಂದೆ ತಾಯಿಗೆಲ್ಲ ನಮಸ್ಕಾರ ಮಾಡಿದೆ. ಎಲ್ಲರೂ ಚಪ್ಪಾಳೆ. ಆಂಜನಪ್ಪ ಬಂದೆ. ನೋಡಿ ಅಮ್ಮ, ನಮ್ಮ ವೈಸ್ ಪ್ರಿನ್ಸಿಪಾಲ್ ಹೇಳಿದ್ದಾರೆ, ತಂದೆ ತಾಯಿ ಎಲ್ಲ ಇದ್ದಾರೆ, ಬಿಲೋ ದಿ ಬೆಲ್ಟ್ ಜೋಕ್ ಹೇಳ್ಬೇಡಿ ಅಂತ. ನಿಮ್ಮ ಮಕ್ಕಳಿಗೆ ಸಾಕಷ್ಟು ಜೋಕ್ಸ್ ನಾನು ಹೇಳಿರ್ತೀನಿ, ಆದರೆ ಒಂದು ಜೋಕು ಥೈರಾಯ್ಡ್ ಮೇಲೆ ಹೇಳ್ತೀನಿ. ಥೈರಾಯ್ಡ್ ಇರೋದು ಕುತ್ತಿಗೆಯಲ್ಲಿ, ಅಬೌವ್ ದ ಬೆಲ್ಟು. ಅದೇನಾದರೂ ಬಿಲೋ ದಿ ಬೆಲ್ಟ್ ಬಂದರೆ ನಾನು ಜವಾಬ್ದಾರ ಅಲ್ಲ. ಇಲ್ಲಿರೋ ಥೈರಾಯ್ಡ್ ಅಲ್ಲೇನ ಬಂದರೆ ನಾನು ಜವಾಬ್ದಾರ ಅಲ್ಲ. ಇದು ಜೋಕ್, ಎಲ್ರಿಗೂ ಗೊತ್ತಾಯ್ತು ಇವನೇನೋ ಇಡ್ತಾನೆ ಅಂತ. ರಿಯಲಿ ಹೇಳಿದೆ ನಾನು. ನೋಡಿಮ್ಮ, ನಾನು 30 ವರ್ಷದಿಂದ ಡೆಂಟಲ್ ಕಾಲೇಜಿನಲ್ಲಿ ಎಕ್ಸಾಮ್ನರು. ನಂದು ವರ್ಲ್ಡ್ ರೆಕಾರ್ಡ್. ಇದುವರೆಗೂ ಯಾವ ಡೆಂಟಲ್ ಸ್ಟೂಡೆಂಟು ಫೇಲ್ ಮಾಡಿಲ್ಲ ನಾನು. ಯಾಕಂದರೆ ಡೆಂಟಲ್ನವ್ರಿಗೆ ಒಂದು ಸಣ್ಣ ಗಡ್ಡೆ ಇಟ್ಟಿರ್ತೀವಿ. 3rd BDSನೊಳಗೆ ಸರ್ಜರಿ ಇರುತ್ತೆ. ನಾನು ಸರ್ಜರಿ ಟೀಚರು. ಅವ್ರಿಗೆ ಇದು ಹೇಳ್ಕೊಟ್ಟಿರ್ತೀನಿ, ಲಿಂಫ್ ನೋಡು, ಥೈರಾಯ್ಡು, ಇದೆಲ್ಲ. ಪಾಪ ಅವ್ರು ಪಾಸ್ ಆಗೋದು ಅಷ್ಟೇ, ಅನ್ಯಾಕ್ಟಿವ್. ಅವ್ರಿಗೂ ಅದಕ್ಕೇನು ಸಂಬಂಧ ಇಲ್ಲ. ಅಲ್ಲಿ ಕೀಳೋದು ಅಷ್ಟೇ ಅವ್ರ ಕೆಲಸ. ಇವ್ರನ್ನ ಯಾಕೆ ಫೇಲ್ ಮಾಡಬೇಕು ಅಂತ. ಥಿಯರಿ ಆದರೆ ಅವ್ರ ಹಣೆ ಬರ ಏನಾಗ್ತಾರೆ. ಪ್ರಾಕ್ಟಿಕಲ್ ಅವ್ರ ಹಣೆ ಬರೋ ನನ್ನ ಕೈನಲ್ಲಿದೆ. ಅದಕ್ಕೆ ನಾನು ಫರೂಕಿಯ ಡೆಂಟಲ್ ಕಾಲೇಜ್ ಅಂತಿದೆ, ಅಲ್ಲಿಗೆ ಹೋದೆ ಎಕ್ಸಾಮ್ನರಾಗಿ. ಡೆಂಟಲ್ಗೂ ಮೆಡಿಕಲ್ ಡಿಫ್ರೆನ್ಸ್ ಏನಂದರೆ, ಮೆಡಿಕಲ್ನ 4 ಪ್ರೊಫೆಸರ್ಸ್ ಇರ್ತೀವಿ, ಇಲ್ಲಿ ಇಬ್ಬರೇ. ನಾನು ಇನ್ನೊಬ್ಬ ಮಧು ಅಂತ, JSS ಕಾಲೇಜು. ಅವ್ನು ನನ್ನ ಜೂನಿಯರು. ಅವ್ನು ನನ್ನ ಒಂದು ರಿಕ್ವೆಸ್ಟ್ ಮಾಡ್ದೆ. ನಾನು ಸ್ವಲ್ಪ ಸೀನಿಯರ್ ಇದ್ದೆ, ಅವನಿಗೆ ಭಯ, ಯಾರನ್ನು ಫೇಲ್ ಮಾಡಿಬಿಡ್ತಾನೆ. ಸರ್ ದಯವಿಟ್ಟು ಒಂದು ಹಂಬಲ್ ರಿಕ್ವೆಸ್ಟ್, ಅಲ್ಲೊಂದು ಲೇಡಿ ಇದ್ದಾಳೆ ನೋಡಿ, ಪೇಷಂಟ್ ನೋಡ್ತಾಳೆ ನೋಡಿ, ಅವಳು ಮಾತ್ರ ಪಾಸ್ ಮಾಡಿ. ಯಾಕೆ ಅಂದರೆ ಅವಳು ಮಧ್ಯೆ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದಾಳೆ ಕೋರ್ಸು, ಮದುವೆ ಆಗ್ಬಿಟ್ಟದೆ, ಮಗು ಆದಮೇಲೆ ತಿರುಗಿ ಬಂದು ಜಾಯ್ನ್ ಆಗಿದ್ದಾಳೆ. ಸೊ ಅಷ್ಟು ಸ್ಟೂಡಿಯಸ್ ಇರೋಲ್ಲ ಸ್ವಲ್ಪ. ನಾನು ಅವ್ನಿಗೆ ಹೇಳಿದೆ, ಮಧು ಲೆಟರ್ ಕಮ್, ಅವಳಿಗೆ ಕ್ವಶನ್ ಕೇಳೋದಂತೂ ಕೇಳ್ತೀನಿ, ಅವಳು ಏನೇ ಆನ್ಸರ್ ಕೊಡಲಿ ನಾನು ಪಾಸ್ ಮಾಡ್ತೀನಿ ಅಂದೆ. ಅವನಿಗೆ ಭಾರಿ ಖುಷಿ ಆಗೋಯ್ತು. ಬಂದಳು, ಕೂತ್ಕೊಮ್ಮ, ನೋಡಮ್ಮ, ನಿಮ್ಮ ಪ್ರೊಫೆಸರು ನೀನು ಪಾಸ್ ಮಾಡು ಅಂತ ಹೇಳಿದ್ದಾರೆ. ನಾನು ಅವ್ನು ಹೇಳ್ದಿದ್ರು ನೀನು ಪಾಸ್ ಮಾಡಿರೇನಿ. ಈಗ ಅವ್ರು ಕೇಳಿರೋದ್ರಿಂದ ನಿಮ್ಗೊಂದು ಕ್ವೆಶನ್ ಕೇಳ್ತೀನಮ್ಮ. ವಾಟ್ ಎವರ್ ಆನ್ಸರ್ ಯು ಗಿವ್ ಯು ವಿಲ್ ಪಾಸ್ ಅಂತೆ. ನಾನು ಆ್ಯಸ್ ಎ ಟೀಚರ್, ಥೈರಾಯ್ಡ್ ಅಂದರೆ ನೋಡಿ ಕುತ್ತಿಯೊಳಗಿರುತ್ತೆ. ಥೈರಿಯಸ್ ಅಂದರೆ ಇದಕ್ಕೆ ಹೆಸರೇ ಯಾಕೆ ಬಂತು ಅಂತ ಹಿಸ್ಟ್ರಿ ಇದೆ, ನಾನು ಹೇಳ್ತೀನಿ. ಥೈರಾಯ್ಡ್ ಗ್ಲ್ಯಾಂಡ್ ಅಂದರೆ ಬಟರ್ಫ್ಲೈ ಶೇಪ್ ಇರುತ್ತೆ. ಇದು ಎರಡು ಲೋಬು ಮಧ್ಯೆ ಇದಿರುತ್ತೆ. ಇದ್ರ ಗುರಾಣಿ ಹಂಗಿರುತ್ತೆ.
ಯಾವ ಗುರಾಣಿ? ಕಿತ್ತೂರು ರಾಣಿ ಚೆನ್ನಮ್ಮನ ಗುರಾಣಿ, ಸಂಗೊಳ್ಳಿ ರಾಣಿ ಗುರಾಣಿ ರೌಂಡಾಗಿರುತ್ತೆ. ನೀವು ಜರ್ಮನಿಗೆ ಹೋಗಿ, ನಾನು ಜರ್ಮನಿಗೆ ಹೋಗಿದ್ದೀನಿ, ಅಲ್ಲಿನ ಗುರಾಣಿ ಮಧ್ಯೆ ಹಿಡ್ಕೊಂಡ್ರೆ ಈ ಕಡೆ ಒಂದು ಈ ಕಡೆ ಒಂದು ಇರುತ್ತೆ. ಚೆಸ್ಟ್ಗೆ ಹಿಂಗೆ ಪ್ರೊಟೆಕ್ಷನ್ ಇದ್ದಾಗ, ಬಲಗೈನಲ್ಲಿ ಕತ್ತಿ, ಎಡಗೈನ ಗುರಾಣಿ ಹಿಂಗೆ ಹಿಡ್ಕೊಳ್ಳೋಕ್ಕೆ. ಇಲ್ಲಿ ನಮ್ಮದೆಲ್ಲ ರೌಂಡು. ಈ ಗುರಾಣಿ ಶೇಪ್ ಇದಕ್ಕಿರೋದ್ರಿಂದ ಥೈರಿಯಸ್ ಅಂತಾರೆ. ನಮ್ಮನ್ನು ಗುರಾಣಿ ನಾಯಿ ಅವರು ಜರ್ಮನ್ ಭಾಷೆಯೊಳಗೆ ಥೈರಿಯಸ್ ಅಂತಾರೆ. ಸೊ ಈ ಗ್ಲ್ಯಾಂಡಿಗೆ ಆ ಶೇಪ್ ಇರೋದ್ರಿಂದ ಇದಕ್ಕೆ ಥೈರಾಯ್ಡ್ ಗ್ಲ್ಯಾಂಡ್ ಅಂತ ಹೆಸರಿಟ್ರು ಅವರು. ಇದು ಬ್ಯೂಟಿಫುಲ್ ಹಿಸ್ಟ್ರಿ, ಟೀಚರಿಗೆ ಗೊತ್ತು. ನನ್ನಂಥ ಟೀಚರ್ ಇದನ್ನು ಹೇಳ್ಕೊಡ್ತೀವಿ, ನಾನು ಸ್ಟೂಡೆಂಟ್ಗೆಲ್ಲ ಹೇಳ್ಕೊಟ್ಟಿರ್ತೀನಿ, ನನ್ನ ಸ್ಟೂಡೆಂಟ್ಸ್ ಆನ್ಸರ್ ಮಾಡ್ತಾರೆ. ಬಟ್ ಇವ್ರು ಯಾರೂ ಹೇಳ್ಕೊಟ್ಟಿಲ್ಲ. ಆ ಅಮ್ಮ ಕೂತ್ಕೊಂಡ್ಲು, ಲುಕಿಯರ್ಮ, ವೇರ್ ಈಸ್ ಥೈರಾಯ್ಡ್ ಗ್ಲ್ಯಾಂಡ್, ವೈ ಇಟ್ ಈಸ್ ಕಾಲ್ಡ್ ಥೈರಾಯ್ಡ್ ಗ್ಲ್ಯಾಂಡ್. ಅಟ್ಲೀಸ್ಟ್ ಅವಳು ಎಲ್ಲಿದೆ ಯಾಕೆ ಅಂತ ಹೇಳ್ತಾಳೆ ಅಂತ ಅವಳಿಗೆ ಗೊತ್ತೇ ಇಲ್ಲ. ನಾನು ಹೇಳಿದೆ, ನೋಡಮ್ಮ, ಬಿ ಬೋಲ್ಡ್, ಲುಕ್ ಅಟ್ ಮೀ, ಹೆದರ್ಕೋಬೇಡ, ಯು ಆರ್ ಎ ಮ್ಯಾರಿಡ್ ವುಮನ್, ಯು ಟೆಲ್ ಮೀ ವಾಟ್ ಎವರ್ ಯು ಸೇ, ಐ ವಿಲ್ ಗಿವ್ ಯು ಪಾಸ್. ಅಷ್ಟೊಂದು ಕಾಣಿಸ್ಕೊಂತಲ್ಲ. ಇವರೆಲ್ಲ ತಂದೆ ತಾಯಿಗಳೆಲ್ಲ ಆಡಿಯನ್ಸ್ನೊಳಗೆ ಕಾಯ್ತಾ ಇದ್ದಾರೆ, ಏನು ಆನ್ಸರ್ ಹೇಳ್ತಾಳೆ ಅವಳು ಅಂತ. ಸರ್, ಐ ನೋ ದಿ ಆನ್ಸರ್ ಬಟ್ ಐ ಫೀಲ್ ಲಿಟ್ಲ್ ಶೈ ಸರ್ ಅಂದ್ಲು. ಅಮ್ಮ, ಮದುವೆ ಆಗಿದೆಯಾ, ನಾಚಿಕೆ ಯಾಕಮ್ಮ? ಅದು ಥೈರಾಯ್ಡ್ ಹೇಳೋಕ್ಕೆ. ಅವಳೇನು ಹೇಳಿದ್ಲು ಗೊತ್ತಾ? ಸರ್, ಥೈರಾಯ್ಡ್. ಅವಳು ಥೈರಾಯ್ಡ್ ಹೇಳಿದರೆ ಥೈರಾಯ್ಡ್ ಅಂದ್ಕೊಂಬಿಟ್ಟವಳು ಅವಳು. ಥೈರಾಯ್ಡ್ ಈಸ್ ಎ ರಾಡ್ ಲೈಕ್ ಆರ್ಗನ್ ಪ್ರೆಸೆಂಟ್ ಓನ್ಲಿ ಇನ್ ಮೇಲ್ಸ್, ಸಿನ್ಸ್ ಇಟ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ಟೂ ಥೈಸ್, ಇಟ್ ಈಸ್ ಕಾಲ್ಡ್ ಥೈರಾಯ್ಡ್ ಅಂದ್ಲು. ಜನವನ್ನು ನಕ್ರು ಚಪ್ಪಾಳೆ ಹೊಡೆದ್ರು. ಇಲ್ಲಿರೋದು ಕೆಳಗೆ ಬಂದುಬಿಟ್ಟೆ. ನಾನು ಹೇಳಿದೆ, ನೋಡಿ ಥೈರಾಯ್ಡ್ನ ಬಿಲೋದಿ ಬೆಲ್ಟ್ ತಂದಿದ್ದೀನಿ. ಅವಳು ಹೇಳಿದ್ಲು. ನಾನು ಏನು ಮಾಡಿದೆ ಗೊತ್ತಾ? ಜನಗಳಿಗೆ ಹೇಳಿದೆ, ಅಟ್ಲೀಸ್ಟ್ ಅವಳು ಕಾಮನ್ ಸೆನ್ಸ್ಗೋಸ್ಕರವಾಗಿ, ಅವಳಿಗೆ ಆನ್ಸರ್ ಗೊತ್ತಿದೆಯೋ ಇಲ್ಲೋ, ಕಾಮನ್ ಸೆನ್ಸ್ಗೋಸ್ಕರವಾಗಿ ಅವಳಿಗೆ ಬರೀ ಪಾಸಲ್ಲ ಫಸ್ಟ್ ಕ್ಲಾಸ್ ಕೊಟ್ಟು ಕಳಿಸ್ತೆ ಅಂದೆ. ಜನ ಒಂದು ಚಪ್ಪಾಳೆ ಹೊಡೆದ್ರು. ಇವನು ತಲೆ ಚೆಚ್ಕೊಂಡ, ನೀನು ಹೇಳಿದ್ದೆ ತಪ್ಪಾಯಿತು ಅಂತ ವೈಸ್ ಪ್ರಿನ್ಸಿಪಾಲು. ಹಿಂಗೆ ನಮ್ಮ ಲೈಫು. ದಟ್ ಹ್ಯಾಸ್ ಗಿವನ್ ಮಿ ಲಾಟ್ ಆಫ್ ಪ್ಲೇಜರ್. ನನ್ನ ಟೀಚಿಂಗ್ ಇದೆಯಲ್ಲ, ದಟ್ ಗಿವ್ಸ್ ಮಿ ಸೋ ಮಚ್ ಆಫ್ ಪ್ಲೇಜರ್. ಸೀರಿಯಸ್ ಆಗಿ ಮಕ ಉರಿ ಮಾಡ್ಕೊಂಡು ಸ್ಟೂಡೆಂಟ್ಸ್ ಮೊದಲೇ ಹೇಳ್ಬಿಡ್ತೀನಿ, ನಾನು ಒಬ್ಬನೇ ಅಟೆಂಡೆನ್ಸ್ ತೊಗೊಳ್ಳಲ್ಲ. ರಾಜೀವ್ ಗಾಂಧಿ ಯೂನಿವರ್ಸಿಟಿಗೆ ಅಟೆಂಡೆನ್ಸ್ ಕಂಪಲ್ಸರಿ. ನಾನು ಕ್ಲಾಸ್ಗೆ ಎಂಟ್ರ್ ಆದ ತಕ್ಷಣವೇ ಬೇರೆ ಕ್ಲಾಸ್ನವ್ರು ಬಂದು ಕೂತು ಅವರಿಗೆ ಒಂದೇ ಮಾತು ಹೇಳ್ತೀನಿ, ನೋಡಪ್ಪ, ಹುಡುಗಿರಿಗೂ ಅಷ್ಟೇ, ನಿಮ್ಗೇನಾದರೂ MG ರೋಡ್ನಾಗ ಇಂಟ್ರೆಸ್ಟಿಂಗ್ ಪ್ರೋಗ್ರಾಮ್ ಇದೆ ಅಂದರೆ ಯು ಜಸ್ಟ್ ವಾಕ್ಔಟ್. ನಾನು ಅಟೆಂಡೆನ್ಸ್ ಅಂತೂ ಹಾಕಲ್ಲ. ನಿಮಗೆ ಭಯ ಆದರೆ, ಪ್ರೊಫೆಸರ್ ನಾಳೆ ಕಣ್ಣು ಇಟ್ಬಿಟ್ಟು ಫೇಲ್ ಮಾಡಿಬಿಟ್ಟು ಅನ್ನೋ ಅಂತ ಭಯ ಇದ್ದರೆ ಕಣ್ಣು ಮುಚ್ಕೋತೀನಿ, ಎದ್ದೋಗ್ಬಿಡಿ. ಬಟ್ ನನ್ನ ಕ್ಲಾಸ್ನಲ್ಲಿ ಕೂತ್ಕೊಂಡ ಮೇಲೆ ನಾಗರಾವ್ ಬಂದಿದ್ರು, ಹಿಂಗೆ ಈ ಶುಡ್ ನಾಟ್ ಲುಕ್ ಅಟ್ ಇಟ್, ನನ್ನೇ ನೋಡಬೇಕು. ಆ ಕಾನ್ಸಂಟ್ರೇಷನ್ ಇದ್ದರೆ ಕೂತ್ಕೊಳ್ಳಿ. ಸಾರ್ ಹೆಂಗೆ ಕಾಯ್ತಾರೆ ಗೊತ್ತಾ? ಆ್ಯಂಡ್ ಎವ್ರಿ ಕ್ಲಾಸ್ ವಿಲ್ ಹ್ಯಾವ್ ಒನ್ ಜೋಕ್. ಅದು ಏನು ಮೆಡಿಕಲ್ ಜೋಕ್. ಆ್ಯಂಡ್ ಅದನ್ನು ಹೇಳಿದ ಮೇಲೆ ಆ ಸಬ್ಜೆಕ್ಟ್ ಮರೆಯೋದೇ ಇಲ್ಲ ಅವರು. ಈಗ ನೋಡಿ, ಥೈರಾಯ್ಡ್ನ ಮರೆಯೋದೇ ಇಲ್ಲ ಜೀವನದಲ್ಲಿ. ನಾನು ಆನ್ಸರ್ ಹೇಳಿದೆ, ಯಾಕೆ ಅದನ್ನು ಥೈರಾಯ್ಡ್ ಅಂತಾರೆ ಅಂತ ಒಂದು ನಾಲೆಡ್ಜ್ ಓದಂಗೆ ಆಯ್ತು ಅವ್ರಿಗೆ. ಜರ್ಮನಿಯ ಒಂದು ಗುರಾಣಿ, ಆ ಗುರಾಣಿ ಹಿಂಗಿರುತ್ತೆ, ಹಿಂಗೆ ಮಧ್ಯೆ ಹಿಡ್ಕೋತಾರೆ ಅದನ್ನು. ನೀವು ನೋಡಿ ಜರ್ಮನಿ ಗುರಾಣಿ ನೋಡಿ, ಅದು ಹಂಗಿರುತ್ತೆ. ಅದು ನಮ್ಮದು ರೌಂಡ್ ಇರುತ್ತೆ ಪ್ರೊಟೆಕ್ಟ್ ಮಾಡಲಿಕ್ಕೆ, ಅವರು ಹಿಂಗೆ ಪ್ರೊಟೆಕ್ಟ್ ಮಾಡುತ್ತೆ ಅಂತ. ಹಿಂಗೆ ಹಿಡ್ಕೊಂಡ್ರೆ ಈ ಕಡೆ ಪ್ರೊಟೆಕ್ಟ್ ಮಾಡುತ್ತೆ. ಸೂಪರ್ ಸರ್. ಹಿಂಗೆ ಹಿಡ್ಕೊತಾರೆ. ಲೈಫಲ್ಲಿ ಥೈರಾಯ್ಡೇ ಮರೆಯಲ್ಲ. ಹಾಂ, ಮತ್ತು ಅದನ್ನು ಜೀವನದಲ್ಲಿ ಸ್ಟೂಡೆಂಟ್ ಇವತ್ತು ತಂದೆ ತಾಯಿಗಳು ಮರೆಯಲ್ಲ. ಇವಾಗ ಯಾರನ್ನ ಥೈರಾಯ್ಡು, ಹೈಪೋಥೈರಾಯ್ಡ್ ಹೆಣ್ಮಕ್ಳಲ್ಲಿ ಎಷ್ಟು ಕಾಮನ್ನು ಹೈಪೋಥೈರಾಯ್ಡಿಸಮ್ಮು. ಹೌದು, ಥೈರಾಯ್ಡ್ ಯಾವಾಗ ಕೆಲಸ ಮಾಡಲ್ವಾ ಆವಾಗೇ ಹೈಪೋಥೈರಾಯ್ಡಿಸಮ್. ಅದು ಕ್ಲಾಸ್ ತೊಗೊಳೋಕೆ ಇಷ್ಟು ಇಂಟ್ರೆಸ್ಟಿಂಗ್ ಇರ್ತಾವೆ. ಅಲ್ಲ, ನಿಮ್ಮ ಹತ್ರ ಕ್ಲಾಸಿಗೆ ಬಂದರೆ ಸೈನ್ಸ್ ಓದಿದ್ರು ಡಾಕ್ಟರ್ ಆಗ್ಬಿಡ್ತಾನೆ. ನಾನು 20 ದಿನದೊಳಗೆ ನಾವು ಯುರೋಪ್ ಟೂರ್ ಹೋದರೆ ಬರೋಟೋದೇ ಮುಕ್ಕಾಲು ಡಾಕ್ಟರ್ ಆಗ್ಬಿಟ್ಟಿರ್ತಾರೆ ಎಲ್ಲರೂ. ಗೊತ್ತಾಯ್ತಾ? ಡಾಕ್ಟ್ರೇ ಅಲ್ಲ, ಅಷ್ಟು ಚೆನ್ನಾಗಿ ಹೇಳಿರ್ತೀನಿ ಅವ್ರಿಗೆಲ್ಲ. ಗೊತ್ತಾಯ್ತಾ ಸರ್? ನಿಮ್ಮ ಮೆಡಿಕಲ್ ಕಾಲೇಜ್ ಡೇಸ್. ಸೊ MBBS 1973 ಫಸ್ಟ್ ಬ್ಯಾಚ್ ವಿತೌಟ್ PPC. ನಾನು ಅಂದರೆ PPC ಇಲ್ದಿರ ಡೈರೆಕ್ಟ್ ಮೆಡಿಕಲ್ ಮಾಡಿದಂಥವ್ರು. ಬಳ್ಳಾರಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜು. ಹಾಸ್ಟ್ಲುಗಳು ಇರಲೇಬೇಕು, ವಿಧಿ ಇಲ್ಲ. ಬಟ್ ಹಾಸ್ಟ್ಲ ಸೀಟ್ ಸಿಗ್ತಿರಲಿಲ್ಲ. ಅಲ್ಲೇ ಸಣ್ಣ ಸಣ್ಣ ಹೋಟ್ಲುಗಳ ರೂಮ್ ಮಾಡ್ಕೊಂಡಿದ್ದೀವಿ. ಆಮೇಲೆ ಹಾಸ್ಟ್ಲಿಗೆ ಸಿಗ್ದ ಬರೇವಿ. ಬಟ್ ಊಟದ ವ್ಯವಸ್ಥೆ ಇವತ್ತು ಆ ಗುರಪ್ಪ ಮೆಸ್ಸನ್ನ ನೆನೆಸ್ಕೋತೀವಿ. ಪುಣ್ಯಾತ್ಮ ಗುರಪ್ಪ ಅನ್ನೋನು ಯಾವಲೋ ಒಂದು ಕಚ್ಚೆ ಒಂದು ಜುಬ್ಬ ಹಾಕ್ಕೊಂಡ್ರು. ಎಷ್ಟು ಅಂದರೆ ನಡೀತಾನೇ ಇರೋದು ಬಿಸಿ ನಾವೆಲ್ಲ ಸುತ್ತು ಕೂತಿರೇವಿ. ಚಪಾತಿ ಬರ್ತಾನೆ ಇರೋದು. ಆಗಿನ ಕಾಲದಲ್ಲಿ ಆ ಕಾಳಿನ ಪಲ್ಯ, ಅಯ್ಯೋ ಬದನೆಕಾಯಿ, ಇದು ನಾನು ಇವತ್ತು ಎಷ್ಟೋ ಜನ ಪೇಷಂಟ್ಗೆ ಹೇಳ್ತೀನಿ, ಡಾಕ್ಟ್ರೇ ನಮ್ಮ ಚಿಕ್ಕಪ್ಪ ಊಟನೇ ಮಾಡಲ್ಲ ಅಂತಾರೆ. ನಾನು ಹೇಳ್ತೀನಿ, ಅಮ್ಮ ವಯಸ್ಸಿಗೆ ತಕ್ಕಂಗೆ ಊಟ ಇರುತ್ತೆ,
ಆದ್ದರಿಂದ ದಯವಿಟ್ಟು ನೀವು ಅವ್ರಿಗೆ ಎಷ್ಟು ಬೇಕೋ ಅಷ್ಟೇ. ನಾನು MBBS ಹೋದಾಗ 20 ಚಪಾತಿ ತಿನ್ನೇನಿ, ಯಾಕಂದರೆ ಬರ್ತಾನೇ ಇರೋದು ಯಂಗ್ ಫೆಲೋ. ಇವತ್ತು ನಾನು 71 ವರ್ಷ, 2 ಚಪಾತಿ ಸಾಕು ನನಗೆ. ಅದಕ್ಕೆ ದಯವಿಟ್ಟು ಊಟಗಳು ಅವರವರ ಚಾಯ್ಸು, ಸುಮ್ಮನೆ ಬಲವಂತ ಮಾಡಬೇಡಿ ಅಂತ ಎಕ್ಸಾಂಪಲ್ ಕೊಡ್ತೀನಿ. ಸೊ ಬಳ್ಳಾರಿ ಒಳಗೆ ನಮ್ಗೆ ಏನಂದರೆ ಗೌರ್ಮೆಂಟು ಇದು ಇಡೀ ಬಳ್ಳಾರಿ ಒಳಗೆ ಇವತ್ತಿನ ಬಳ್ಳಾರಿ ಬೇರೆ. ಜನಾರ್ದನ ರೆಡ್ಡಿ ಲೂನಾ ಒಳಗೆ ನನ್ನ ಹಾಸ್ಪಿಟ್ಲಿಗೆ ಬಂದಿರೋದು ನೋಡಿದ್ದೀನಿ ನಾನು. ಅವರಪ್ಪ ಪೊಲೀಸ್ ಕಾನ್ಸ್ಟೇಬಲ್ಲು. ನಾನು MBBS ಹೋದ 1970 ಒಳಗೆ ಶ್ರೀರಾಮುಲು ಇವರೆಲ್ಲ ಲೆಕ್ಕಕ್ಕೆ ಇಲ್ಲ. ಇದೇ ಜನಾರ್ದನ ರೆಡ್ಡಿ ಲೂನಾಳಗೆ ಬಂದಿರೋದು ನಾನು ನೋಡಿದ್ದೀನಿ. ಆಗಿನ ಕಾಲದಲ್ಲಿ ಭಾಸ್ಕರ್ ನಾಯ್ಡು ಅಂತ ಒಬ್ಬರು MLA ಇದ್ದರು ಆಗಿನ ಕಾಲದಲ್ಲಿ. ಆ್ಯಂಡ್ ನಮಗೆಲ್ಲ ಲಕ್ಸುರಿ ಅಂದರೆ ಒಂದು ಟೀ ಕುಡಿಯೋದು. ಸುಧಾ ಹೋಟ್ಲ್ ಅಂತ ಇತ್ತು, ಆ ಹೋಟ್ಲಿಗೆ ಹೋಗೋಕ್ಕೆ ಒಂದು ಮಸಾಲೆ ದೋಸೆ ಆವಾಗಿನ ಕಾಲಕ್ಕೆ 4 ಕಾಣೆ ಅದನ್ನು ಕೊಡೋಕ್ಕೆ ನಮಗೆ ಗತಿ ಇರ್ತಿರಲಿಲ್ಲ. ಬಟ್ ಗೌರ್ಮೆಂಟ್ ಕಾಲೇಜು ಒಳ್ಳೊಳ್ಳೆ ಟೀಚರ್ಸ್ ಇದ್ದರು ನಮಗೆ. ಆ ಟೀಚರ್ಸ್ನ ಯಾಕೆ ನೆನೆಸ್ಕೋತೀನಿ ಅಂದರೆ ಇವಾಗಲೂ ನಾನು ಕೋಟ್ ಮಾಡ್ತೀನಿ. ಯಾಕೆ ನಾನು ಇಷ್ಟು ಪಾಪ್ಯುಲರ್ ಡಾಕ್ಟ್ರ್ ಆದೆ ಅಂದರೆ ನನ್ನ ಟೀಚರ್ ಡಾಕ್ಟರ್ RH ಶೆಣೈ ಅಂತ ಸರ್ಜರಿ ಪ್ರೊಫೆಸರು. ಎಲ್ಲ ಟೀಚರ್ಗಳು ಹಂಗೆ ಇದ್ದರು, ಕರಿಯಪ್ಪನವರಿಂದ ಹಿಡಿದು ಎಲ್ಲರೂ ಕೂಡ. ಒಂದಿನ ಕ್ಲಾಸಿಗೆ ಬರ್ತಾರೆ, ನಾವೆಲ್ಲ ಯಂಗ್ ಸ್ಟೂಡೆಂಟ್ಸು ಕ್ಲಾಸ್ನಾಗ ಕೂತ್ಕೊಂಡಿದ್ದೀವಿ, 126 ಜನ, 11 ಜನ ಹುಡುಗಿರು. ನಾನು ಯಾವಾಗಲೂ ಫಸ್ಟ್ ಬೆಂಚ್ನಲ್ಲಿ ಫಸ್ಟ್ ಸ್ಟೂಡೆಂಟು, ಅಷ್ಟೊಂದು ಸ್ಟೂಡಿಯಸ್ ಫೆಲೋ. ಅವತ್ತು ಬರ್ತಾರೆ, ವೆರಿ ಸ್ಟೈಲಿಶ್ ಟೀಚರ್. ಲುಕ್ ಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇವತ್ತು ನಾನು ಹರ್ನಿಯ ಮಾಡಬೇಕು, ಆದರೆ ಅದಕ್ಕೆ ಮೊದಲು ಐ ವಿಲ್ ಆಸ್ಕ್ ಯು ಎ ವೆರಿ ಸಿಂಪಲ್ ಇಂಪಾರ್ಟೆಂಟ್ ಕ್ವಶನ್, ಆಲ್ ಆಫ್ ಯು ಶುಡ್ ಆನ್ಸರ್ ಅಂದರು. ನನಗೆ ಕೇಳಲಿ, ಐ ಆಮ್ ಎ ವೆರಿ ಸ್ಟೂಡಿಯಸ್ ಫೆಲೋ. ಏನು ಕೇಳಿದ್ರು ಆನ್ಸರ್ ಮಾಡೋಣ ಅನ್ನೋ ಖುಷಿಯಲ್ಲಿದ್ದಾಗೆ ಸಡನ್ನಾಗಿ ಕೇಳ್ತಾರೆ ಅವರು, ವಿಚ್ ಈಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್ ಅಂತಾರೆ. ನಾನು ಟಕ್ ಅಂತ ಎದ್ದು ನಿಂತ್ಕೊಂಡೆ. ಸರ್ ಜೆಂಟಮೈಸಿನ್ ಸರ್ ಅಂದೆ. ಯಾಕೆ ಗೊತ್ತಾ, ಜೆಂಟಮೈಸಿನ್ ಅನ್ನೋ ಆಂಟಿಬಯೋಟಿಕ್ಕು ಆಗ್ತಾನೆ ಮಾರ್ಕೆಟಿಗೆ ಬಂದಿತ್ತು. ಮಾರ್ಕೆಟಿಗೆ ಬಂದಮೇಲೆ ನಮ್ಮ ಬುಕ್ನಾಗ ಇರಲ್ಲ, ನಮ್ಮ ಬುಕ್ಗಳೆಲ್ಲ 10 ವರ್ಷ ಹಿಂದಿನ ಬುಕ್ಕುಗಳು. ಮತ್ತು ನನಗೆ ಹೆಂಗೆ ಗೊತ್ತಾಯಿತು, ನ್ಯೂಸ್ ಪೇಪರ್ನ ನೋಡ್ತೀನಿ ಜೆಂಟಮೈಸಿನ್ ಬಂದಿದೆ ಅಂತ. ಖುಷಿ ಆಗ್ತಾರೆ ಅಂದರೆ ನಕ್ಕರು, ಕೂತ್ಕೊಂಬರಿ ಅಂದರು. ಅಲ್ಲೊಬ್ಬ ಅಮಿಕಾಸಿನ್ ಅಂದ, ಇನ್ನೊಬ್ಬ ಹೇಳ್ದ. ಎಲ್ಲರನ್ನು ಕುಂಡ್ರಿಸಿ ನಾವು ಏನು ಹೇಳ್ತಾರೋ ಕೇಳೋಣ ಅಂದರೆ, ಲುಕ್ ಹಿಯರ್ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಕಾಸ್ಟ್ಲಿ ಆಂಟಿಬಯೋಟಿಕ್ ಈಸ್ ನಾಟ್ ದ ಪವರ್ಫುಲ್ ಆಂಟಿಬಯೋಟಿಕ್ಕು. ಮತ್ತು ಯಾವುದು ಅಂತ ನೀವು ಕೇಳಿದರೆ ಅವರು ಹೇಳಿದ ಮಾತು ಇವತ್ತು ನನ್ನ ಕಿವಿಯಲ್ಲಿ ಗುಂಗುಡುತ್ತೆ. 40 ವರ್ಷ ಆಯಿತು. ವರ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್. ನೀನು ಆಡುವ ಮಾತು, ನೀನು ಕೇಳಿಸ್ಕೊಳ್ಳೋ ರೀತಿ, ನೀನು ಬೆಂತಟ್ಟೋ ರೀತಿ, ದಿಸ್ ಈಸ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಆನ್ ಅರ್ತ್. ನಾನು ಮಾತಾಡೋದಿಸಿ ಅನ್ಫಾರ್ಚುನೇಟ್ಲಿ ಇವತ್ತು ನೀವು ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋಗಿ ಆ ಡಾಕ್ಟ್ರು ನಿನ್ನ ಮಖನೂ ನೋಡೋಲ್ಲ, ನಿನ್ನ ಮುಟ್ಟೋದು ಇಲ್ಲ, ಅವನ ಕೈನಲ್ಲಿ ಎಕ್ಸ್ರೇ ಇದಿರುತ್ತೆ, ಇಲ್ಲದ್ರೆ CT ಸ್ಕ್ಯಾನ್ ಇರುತ್ತೆ, ಅವ್ರು ನೋಡೋದು ಇಲ್ಲ. ಹಂಗಾಗಿ ಪೇಷಂಟ್ಗಳಿಗೆ ಕಾಯಿಲೆ ವಾಸಿನೂ ಆಗೋಲ್ಲ, ಸಮಾಧಾನವೂ ಆಗೋಲ್ಲ. ಪೇಷಂಟಿಗೆ ನಾವು ಮಾತಾಡೋ ರೀತಿ ಇದೆಯಲ್ಲ, ಅವ್ರು ಹೇಳಿದನ್ನು ಕೇಳಿಸ್ಕೊಳ್ಳೋ ರೀತಿ ಇದೆಯಲ್ಲ, ಅವ್ರನ್ನ ಸಮಾಧಾನ ಮಾಡೋದು, ಅದರಿಂದ ಪವರ್ಫುಲ್ ಮೆಡಿಸನ್ ಇನ್ನೊಂದಿಲ್ಲ ಅಂತ ಡಾಕ್ಟರ್ ಶೆಣೈ ನನಗೆ ಹೇಳಿದರು. ಇವತ್ತಿಗೂ ಕೂಡ ಅದು ನನ್ನ ಕಿವಿಯಲ್ಲಿ ಗೂಂಗುಡುತ್ತೆ. ಇವತ್ತು ಯಾಕೆ ಜನ ನನ್ನ ಲೈಕ್ ಮಾಡ್ತಾರೆ ಅಂದರೆ, ಶೆಣೈ ಪ್ರಿನ್ಸಿಪಲ್ ನಾನು ಮಾತಾಡ್ತೀನಿ, ನಾನು ಫಾಲೋ ಮಾಡ್ತೀನಿ, ಅವ್ರು ಹೇಳಿದನ್ನು ಕೇಳಿಸ್ಕೊತೀನಿ, ಅವ್ರಿಗೆ ಹೇಳ್ತೀನಿ, ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೀನಿ. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್, ನನಗೆ ಭಾಷಣ ಮಾಡೋವಾಗ ಇವನ್ನೆಲ್ಲ ಕೋಟ್ ಮಾಡಲಿಕ್ಕೆ ಖುಷಿ. ಯಾಕೆ ಗೊತ್ತಾ, ಇದ್ರ ಎಫೆಕ್ಟ್ ಹೆಂಗಿರುತ್ತೆ ಅನ್ನೋದಕ್ಕೆ. ಇದೇ ಕ್ಲಿನಿಕ್ಕಲ್ಲಿ ಒಂದಿನ ಒಂದು ಅಜ್ಜಿ ಬರ್ತಾಳೆ, ಒಂದು ಅಜ್ಜಿ ಮೊಮ್ಮಗನ ಕರ್ಕೊಂಬರ್ತಾಳೆ. ಡಾಕ್ಟ್ರೇ, ನನ್ನ ಮೊಮ್ಮಗ 8 ವರ್ಷ, ಒಂದು ವಾರದಿಂದ ಜ್ವರ, 3 ಜನ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ, ನನ್ನ ಮಗನು ಎಂಥ ಜ್ವರ ಅಂತ ಹೇಳಲಿಲ್ಲ. ಅಜ್ಜಿಗಳು ಮಾತಾಡೋದು ಹಂಗೇನೆ, ಎಂಥ ಇಲ್ಲ. ನೋಡಪ್ಪ, ನೀನು ನಮ್ಮ ಡಾಕ್ಟ್ರು ಅಂತ ಬಂದಿದ್ದೀನಿ, ಎಂಥ ಜ್ವರ ಅಂತ ಹೇಳ್ಬಿಟ್ಟು ಆಮೇಲೆ ಇಂಜೆಕ್ಷನ್ ಹಾಕು. ಅದನ್ನು ಅಜ್ಜಿಗಳೇ ಹೇಳ್ತಾರೆ. ಒಂದು ಜ್ವರ ಯಾವುದು ನಾನು ಕೂತ್ಕ ಅಜ್ಜಿ ಕುಂಡ್ರಿಸ್ದೆ ಹುಡುಗನ್ನ. ಅಲ್ಲ, ನಮಗೆ ಜ್ವರ ನಮಗೆ MBBSನಲ್ಲೇ ಹೇಳ್ಕೊಟ್ಟಿರ್ತಾರೆ. ಟೈಫಾಯ್ಡ್ ಜ್ವರ, ಅದಕ್ಕೆ ಬ್ಲಡ್ ಟೆಸ್ಟ್ ಇರಬೇಕು. ಮಲೇರಿಯಾ ಜ್ವರ, ಅದಕ್ಕೆ ಪೆರಿಫರಲ್ ಸ್ಮಿಯರ್ ಇರಬೇಕು. ವೈರಲ್ ಜ್ವರಕ್ಕೆ ಯಾವ ಟೆಸ್ಟು ಇರಲ್ಲ. ಯಾವ ಜ್ವರ ಅಂತ ಗೊತ್ತಾಗಲಿಲ್ಲ ಅಂದರೆ ನಾವು PU ಅಂತ ಬರಿತೀವಿ ಕೇಶಿಟ್ ಮೇಲೆ, ಪೈರೆಕ್ಸಿಯಾ ಆಫ್ ಅನ್ನೋನ್ ಆರಿಜಿನ್. ಈ ಜ್ವರ ಏನು ಜ್ವರ ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ನಾವು ಬರ್ಕೊಂಡಿರ್ತೀವಿ, ಕಂಡುಹಿಡಿತಾ ಇದ್ದೀವಿ. ನಿಮಗೆ ಗೊತ್ತಿಲ್ಲ, PU ಅಂತ ಬರ್ಕೊಂಡ್ರೆ ನಮ್ಮ ಡಾಕ್ಟ್ರಿಗೆ ಗೊತ್ತಾಗುತ್ತೆ, ಇವ್ನಿಗೆ ಇನ್ನೂ ಗೊತ್ತಾಗಿಲ್ಲ, ಒಂದು ವಾರದಿಂದ ಟ್ರೈ ಮಾಡ್ತಾವನೆ, ಅದಕ್ಕೆ PU ಪೈರೆಕ್ಸಿಯಾ ಆಫ್ ಅನ್ನೋನ್ ಆರಿಜಿನ್. ಅಂದರೆ ಜ್ವರ ಇದೆ, ಕಾರಣ ಗೊತ್ತಿಲ್ಲ. ಈ ಅಜ್ಜಿಗೆ ಅದನ್ನು ಹೇಳಿದರೆ ಒಪ್ಪಲ್ಲ. ಕೊನೆಗೆ ನಾನು ಒಂದು ಪ್ಲ್ಯಾನ್ ಮಾಡಿದೆ. ನಾನು, ಅಲ್ಲ ಕಣಜ್ಜಿ, ನಾನು ಜ್ವರ ನೋಡೋ ಡಾಕ್ಟ್ರಾ,
ನಾನು ಸರ್ಜನ್ ಅಲ್ವಾ? ಅದು ನನಗೆ ಗೊತ್ತಿಲ್ಲೇನಪ್ಪ. ಇವರಪ್ಪ ರಾಜಣ್ಣ ನೀನೇ ಅಲ್ವಾ ಮಳೆ ಕಿತ್ತಿದ್ದು ಅಂದ್ಲು. ನಾನು ಬಾಟಮ್ ಸ್ಪೆಷಲಿಸ್ಟು, ಪೈಲ್ ಸ್ಪೆಷಲಿಸ್ಟು. ಹೌದಲ್ಲ, ಕುಂಡಿ ಡಾಕ್ಟ್ರು. ಅಲ್ಲ ಕಣಪ್ಪ ಡಾಕ್ಟ್ರೇ, ನೀನು ಅಂಥ ಮಳೆ ಕೀಳೋನಿಗೆ ಇಂಥ ಸಣ್ಣ ಜ್ವರ ಗೊತ್ತಾಗಲ್ವಾ ಅಂದ್ಲು. ಚಾಲೆಂಜ್ ಬೇರೆ. ಅಜ್ಜಿ ಲಾಜಿಕ್ ಸಕ್ಕ. ಹೌದಲ್ಲ, ನಾನು MBBS ಮಾಡಿ MS ಮಾಡಿರೋದಲ್ವಾ. ಸರಿ ಅಜ್ಜಿ ಚಾಲೆಂಜ್ ಚೆನ್ನಾಗಿದೆ. ಹಿಂಗೆ ನಾನು ಅಬಾಲೆ ಹೇಳಿದ್ದೀನಿ, ಎಂಥ ಜ್ವರ ಅಂತ ಹೇಳ್ಬೇಕು ಅಂದ್ಲು. ಆಯ್ತು ಕೂತ್ಕೊ ಅಜ್ಜಿ ಅಂದ. ಅವ್ನು ನಾಡಿ ಮೇಲೆ ಕೈ ಇಟ್ಟು ಅಜ್ಜಿ ಮಕ ನೋಡಿ ಸೈಕಾಲಜಿ ನಮ್ಮ ಕ್ಷಣ ಹೇಳಿದ್ರಲ್ಲ ಮಾತು ಬೆಸ್ಟ್ ಮಾಡಿ ಹೇಳಿದೆ. ನಾನು ಹೇಳಿದೆ ಅಜ್ಜಿ ಇದು ವೈರಲ್ ಜ್ವರ ಕಣಜ್ಜಿ ಅಂದೆ. ಅಜ್ಜಿ ಖುಷಿ ಆಗ್ಬಿಡೋದ. ಅದಕ್ಕೆ ನೋಡು ನೀನು ಬೆಸ್ಟ್ ಡಾಕ್ಟ್ರು ಅಂದಿದ್ದು. ಹೆಂಗೆ ಕಂಡಿಡ್ದೆ ನೋಡು. ಆ 3 ಜನ ಡಾಕ್ಟ್ರುಗಳು ನನ್ನ ಮಕ್ಳಿಗೆ ಕಂಡಿಡ್ದಿಲ್ಲ. ಯಾಕೆ ಗೊತ್ತಾ ಅಜ್ಜಿಗೆ ನನ್ನ ಮೇಲೆ ಕಾನ್ಫಿಡೆನ್ಸ್. ಅದೇ ಡಾಕ್ಟ್ರೇ ಇವರಪ್ಪ ರಾಜಣ್ಣ ನೀನು ಮಳೆ ಕಿತ್ತಿದೆಯಲ್ಲ, ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರು, ಮನೆ ತುಂಬ ತಂದು ವೈರ್ ಹಾಕ್ಬಿಟ್ಟವನೇ. ಈ ತುಂಟ ನನ್ನ ಮಗ ವೈರ್ನಾಗೆ ಕೈ ಇಕ್ಕೊಂಡಿರ್ತಾನೆ ಯಾವಲ್ಲೂ. ವೈರಲ್ ಜ್ವರ ಬಂದಿದೆ, ಅದನ್ನು ನೀನೇ ಕಂಡಿಡ್ದಿದ್ದು ನೋಡು ಅಂತ. ನೋಡ್ರಿ ಹೆಂಗಿರುತ್ತೆ ನೋಡ್ರಿ. ವೈರ್ನಾಗೆ ಬಂದಿರೋ ಜ್ವರನ ಅಜ್ಜಿ ಅನ್ಕೋತಾಳೆ ನಾನು ವೈರಲ್ ಫೀವರು. ಅಜ್ಜಿ ಒಟ್ಟಿನಾಗ ಖುಷಿ ಆಗೋಯ್ತು. ಹಾಕು ಡಾಕ್ಟ್ರೆ ಒಂದು ಇಂಜೆಕ್ಷನ್ನು. ಇದು ಸ್ಯಾಟಿಸ್ಫ್ಯಾಕ್ಷನ್. 3 ಜನ ಡಾಕ್ಟ್ರು ಮಾಡೋಕ್ಕಾಗ್ದಿದ್ದನ್ನು ನಾನು ಮಾಡಿದೆ, ಕಾಯಿಲೆ ವಾಸಿ ಆಯಿತು. ನೋಡಿ ವ್ಯಾಲ್ಯೂ ಎಷ್ಟು ಇರುತ್ತೆ ಅನ್ನೋದಕ್ಕೆ. ಇದನ್ನು ಕಾಮನ್ ಸೆನ್ಸ್ ಅಂತೀವಿ ನಾವು, ಇದನ್ನು ನಾಲೆಡ್ಜ್ ಅಂತೀವಿ, ಸೈಕಾಲಜಿ ಅಂತೀವಿ ನಾವು. ಅಜ್ಜಿಗೆ ಎಷ್ಟು ಖುಷಿ ಆಗೋಯ್ತು. ದಟ್ ಈಸ್ ವಾಟ್ ಈಸ್ ರಿಕ್ವೈರ್ಡ್. ನನ್ನ ಪ್ರೊಫೆಷನಲ್ಲಿ 80% ಜನಕ್ಕೆ, ಅಂದರೆ 100ರಲ್ಲಿ 80 ಜನಕ್ಕೆ ನಿಜವಾಗ್ಲೂ ಕಾಯಿಲೆ ಇರಲ್ಲ. ಹಂಗೆ ಹೇಳಿದರೆ ಜನ ನಂಬಲ್ಲ. ಸುಮ್ಮನೆ ಅಲ್ಲೊಂದು ಇಲ್ಲೊಂದು ಮೈಕೈ ನೋವು, ಕುಂಡಿ ನೋವು, ಅದು ಇದು ಅಂತ ಬರ್ತಾರೆ. ಅವು ಏನೂ ಕಾಯಿಲೆ ಇರಲ್ಲ. ಹಂಗೆ ಹೇಳಿದರೆ ಇವರು ನಮ್ಮ ಫೀಸ್ ಕೊಡಲ್ಲ. ಅದಕ್ಕೆ ನಾವು ಕುಂಡಿಗೆ ಇಂಜೆಕ್ಷನ್ ಹಾಕಿ ಮೆಡಿಸಿನ್ ಬರ್ಕೊಡ್ತೀವಿ. ಇದು ನಮ್ಮ ಪ್ರೊಫೆಷನಲ್ ಸೀಕ್ರೆಟು. ಹೇಳ್ಬಾರ್ದು ಇವೆಲ್ಲ, ಇದು ಸತ್ಯ. ಅರ್ಧ ಜನಕ್ಕೆ ಕಷ್ಟಪಟ್ಟು ಆಟೋ ಓಡಿಸ್ತಿರ್ತಾನೆ, ಅವನ ಹೆಂಡ್ರನ್ನ ತಿಂಗಳಿಗೆ 3 ಸಾರಿ ಕರ್ಕೊಬರ್ತಾನೆ. ಯಾಕೆ ಗೊತ್ತಾ? ಆ ಅಮ್ಮನ ಕೆಲಸ ಏನು? ಮನೆಗೆ ಕೂತು ಕೂತು TV ನೋಡೋದು, ಕೂತು ಕೂತು ಕುಂಡಿ ನೋವು ಬಂದಿರ್ತದೆ, ಅದಕ್ಕೆ ಟ್ರೀಟ್ಮೆಂಟಿಗೆ ಬರ್ತಾರೆ. ಅರ್ಥ ಆಯ್ತಲ್ಲ? ಕುಂತ್ಕೊಂಡು ನೋವಾಗಿ ಆಕ್ಟಿವ್ ಆಗಿ ಕೆಲಸ ಮಾಡಬೇಕು, ಬ್ಯುಸಿ ಇರಬೇಕು, ಜೀವನದಲ್ಲಿ ಅನುಭವಿಸ್ಬೇಕು. ಬೇರೆ ಎಲ್ಲ ಬರೀ ಕೂತ್ಕೊಂಡು ನೀವು TV ನೋಡಿದರೆ ಕುಂಡಿ ನೋವು ಬರೆದಿದ್ರೆ ಇನ್ನೇನಾಗುತ್ತೆ? ವೆಯ್ಟ್ ಜಾಸ್ತಿ ಆಗುತ್ತೆ, ಬೇರೆ ಬೇರೆ ಬಾಡಿ ಇದಾಗುತ್ತೆ, ಡಿಜೆನರೇಟಿವ್ ಚೇಂಜಸ್ ಆಗುತ್ತೆ. ಮನುಷ್ಯ ಆಕ್ಟಿವ್ ಆಗಿರಬೇಕು, ವಾಕ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ಟೈಮ್ ಸರಿಯಾಗಿ ಊಟ ಮಾಡಬೇಕು. ಅದೆಲ್ಲ ಬಿಟ್ಬಿಟ್ಟು ಹಂಗೆ ಇದ್ದರೆ ಇನ್ನೇನಾಗುತ್ತೆ? ಇವೆಲ್ಲ ಎಕ್ಸಾಂಪಲ್ಸು, ನಮ್ಮ ಅನುಭವದ ಮಾತುಗಳು. ಇಂಥವು ಎಷ್ಟಿದಾವ, ಸಾವಿರಾರು ಎಕ್ಸಾಂಪಲ್ಸು. ಈ ನಿಮ್ಮ 55 ವರ್ಷದ ವೃತ್ತಿ ಬದುಕಲಿಂದ ಲಕ್ಷಾಂತರ ಅನುಭವ ನೋಡ್ಬಿಟ್ಟು. ಅಯ್ಯೋ 35,000 ಆಪ್ರೇಷನ್ ಮಾಡಿದ್ದೀನಿ ನಾನು ಇದುವರೆಗೂ. ಒಂದೇ ರಾತ್ರಿ 10 ಆಪ್ರೇಷನ್ ಮಾಡಿರೋ ವರ್ಲ್ಡ್ ರೆಕಾರ್ಡ್ ಇದೆ ನನ್ನ ಹೆಸರಲ್ಲಿ ಬೌರಿಂಗ್ ಹಾಸ್ಪಿಟ್ಲಲ್ಲಿ. ಬಳ್ಳಾರಿ ಒಳಗೆ ನಮ್ಮ ಜೀವನ 4.5 ವರ್ಷ. ಲಕ್ಕಿಲಿ ಅಲ್ಲಿ 1 ವರ್ಷ ಫೇಲ್ ಆದರೆ ಇನ್ನೊಂದು ವರ್ಷ ಮುಂದಕ್ಕೆ ಹೋಗುತ್ತೆ. ನಾನು ಎಲ್ಲೂ ಫೇಲ್ ಆಗಲಿಲ್ಲ. 1-2 ಸಬ್ಜೆಕ್ಟ್ನಾಗ ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡೆ. ಸೊ ಐ ಕೇಮ್ ಔಟ್ ಇನ್ ಕಲರ್ಸ್. 1 ವರ್ಷ ಹೌಸ್ ಸರ್ಜನ್ಸಿ. ಅದು ನಮ್ಮ ಜೀವನದಲ್ಲಿ ಅತ್ಯಂತ ಹ್ಯಾಪಿಯೆಸ್ಟ್. ಯಾಕಂದರೆ ನಮ್ಮ ಅಣ್ಣನ ದುಡ್ಡು ಇಸ್ಕೊಳ್ದಿರೋ ಬದುಕು. 220 ರೂಪಾಯಿ ಸ್ಟೈಫಂಡ್ ಕೊಡೋರು ಸರ್ಕಾರದಿಂದ. 4 ವರ್ಷ ಆದಮೇಲೆ ಅಂದರೆ ಅದೇ ಕಾಲೇಜಲ್ಲಿ ಅಲ್ಲೇ 1 ವರ್ಷ ಹೌಸ್ ಸರ್ಜನ್ ಅಂತ ನಾವು, ಅಂದರೆ ದೊಡ್ಡ ಡಾಕ್ಟ್ರುಗಳ ಜೊತೆಯಲ್ಲಿ ನಾವು ವರ್ಕ್ ಮಾಡೋದು, ಕೇಸ್ ಶೀಟ್ ಬರೆಯೋದು, ಇಂಜೆಕ್ಷನ್ ಕೊಡೋದು, ಮಾತ್ರೆ ಕೊಡೋದು, ಅವ್ರಿಗೆ ನಾವೇ ಟ್ರೀಟ್ ಮಾಡೋದು. ಇದನ್ನು ಇಂಟರ್ನ್ಶಿಪ್ ಅಂತೀವಿ, ಹೌಸ್ ಸರ್ಜನ್ ಅಂತೀವಿ. ಆಗ ನಮಗೆ 220 ರೂಪಾಯಿ ಪ್ಲೆಷರ್. ಮೊಟ್ಟ ಮೊದಲ ಸ್ವತಂತ್ರ ಮೊಟ್ಟ ಮೊದಲ ಮನೆಯವರಿಂದ ದುಡ್ಡು ಎಕ್ಸ್ಪೆಕ್ಟ್ ಮಾಡಿದಿರ ಸ್ವತಂತ್ರ 220 ರೂಪಾಯಿ. ಆ 220 ರೂಪಾಯಿ ನಿಮಗೆ ಅಲ್ಲಿಂದ ಆ ದುಡ್ಡಿನ ಬೆಲೆ ಜನಗಳಿಗೆ ಅರ್ಥ ಆಗಬೇಕು ಅಂದರೆ ಅದು ಮುಗಿಸಿ ನಾನು ಇಲ್ಲಿ ಬರ್ತೀನಿ. ಹೌಸ್ ಸರ್ಜನ್ಸಿ ಮುಗಿಸಿದ ತಕ್ಷಣ ಬೆಂಗಳೂರಿಗೆ ಬರ್ತೀನಿ. ಚರ್ಚ್ ಆಫ್ ಸೌತ್ ಇಂಡಿಯಾ ಹಾಸ್ಪಿಟ್ಲ್ ಅಂತ ಇದೆ ಶಿವಾಜಿನಗರ, ಅಲ್ಲಿ ಕೆಲಸಕ್ಕೆ ಸೇರ್ಕೋತೀನಿ. 260 ರೂಪಾಯಿ, 40 ರೂಪಾಯಿ ಎಕ್ಸ್ಟ್ರಾ ಆಯಿತು. ಒಂದು ಫ್ರೀ ರೂಮು, ಅಲ್ಲೊಂದಷ್ಟು ಪುಕ್ಕಟ್ಟೆ ಊಟ ಕ್ಯಾಂಟೀನ್ನಾಗೆ. ಅದು ಇನ್ನೂ ನನಗೆ ಪ್ರಮೋಷನ್ನು. ಅದಾದಮೇಲೆ ಗೌರಿಬಿದನೂರು ಶುಗರ್ ಫ್ಯಾಕ್ಟ್ರಿ ಮೆಡಿಕಲ್ ಆಫೀಸರ್ ಆಗ್ತೀನಿ ನಾನು, ಬ್ಯಾಚುಲರ್ ಆಗಿ 1980ರಲ್ಲಿ. 660 ರೂಪಾಯಿ ಸಂಬಳ. ಆ್ಯಂಡ್ ಅಲ್ಲಿನ ಸೆಕ್ಯೂರಿಟಿಗಳಿಗೆಲ್ಲ ನಾನು ದೇವರಿದ್ದಂಗೆ ಫಸ್ಟ್ ಕ್ಲಾಸ್ ಊಟ ಹಾಕೋರು. ಆ ಪುಣ್ಯಾತ್ಮನ ನೆನೆಸ್ಕೋತೀನಿ. ಅಲ್ಲಿಂದ ನನಗೆ ಸರ್ಜನ್ ಆಗಬೇಕು, ಡಾಕ್ಟರ್ ಶೆಣೈ ಥರ ಟೀಚರ್ ಆಗಬೇಕು ಅನ್ನೋ ಆಸೆ ನನಗೆ. ಡಾಕ್ಟರ್ ಶೆಣೈ ಥರ ಟೀಚರ್ ಆಗಬೇಕು ಅಂದರೆ MS ಮಾಡಬೇಕು, ಪೋಸ್ಟ್ ಗ್ರಾಜ್ಯುಯೇಷನ್. ನನ್ನ ದೃಷ್ಟಿಗೆ KMC ಹುಬ್ಳಿಯಲ್ಲಿ ನನಗೆ MS ಸೀಟ್ ಸಿಗುತ್ತೆ. ಬಟ್ ಆ್ಯಕ್ಚುಲಿ ಅವಾಗ ನನಗೆ ಬೆಂಗಳೂರು ಮೆಡಿಕಲ್ ಕಾಲೇಜ್ ಸಿಗಬೇಕಾಯಿತು. ಇದೇ RHN ಶೆಣೈ ಅವರು ಸೆಲೆಕ್ಷನ್ ಕಮಿಟಿ. ನಾನು ಅಲ್ಲಿಗೆ ಹೋಗ್ತೇವೆ. ಇಂಟ್ರ್ಯೂಗೆ ಹೋದಾಗೆ
ಹಾಂ ಆಯಿತು ನಿನಗೆ ಸಿಗ್ತದೆ ಯಾವ್ದು ಬೇಕು ಹೇಳು ಅಂದರು. ಯಾಕಂದರೆ ನನಗೆ ಹುಬ್ಳಿ ಕೊಡಿ ಸರ್ ಅದೇ ನಕ್ಕರು ಅವರು. ಎಲ್ಲರೂ ಬೆಂಗಳೂರು ಮೆಡಿಕಲ್ ಕಾಲೇಜ್ ನೀನು ಯಾಕೆ ಅಲ್ಲಿ ಕೇಳ್ತೀಯ ಅಂದರು. ಅದೇ ಕೆ ಜಿ ನಾಯ್ಕ ಇದ್ದಾನಲ್ಲ ಅವ್ರ ಅಸಿಸ್ಟೆಂಟ್ ಒಬ್ಬರು ಇದ್ದರು, ಪೋಲಿಯೋ ಇತ್ತು, ಕುಂಟ ನಾಯಕ ಅಂದವರು. ಅವ್ರು ಇವತ್ತು ಇಲ್ಲ. ಅವರು ಹೇಳಿದರು, ಏಯ್ ಅಂಜನಿ ನೀನು ಪಿ ಜಿ ಮಾಡಬೇಕಾದ್ರೆ ನಾನಿರೋ ಕಡೆ ಬಾ ಅಂತ ಹೇಳಿದರು. ನಾನು ಬೆಂಗಳೂರು ಮೆಡಿಕಲ್ ಕಾಲೇಜ್ ಬಿಟ್ಟು ಹುಬ್ಳಿಗೆ ಹೋದೆ, ಅಲ್ಲಿ ನಾನು ಸರ್ಜನ್ ಆದೆ. ಅವಾಗೇ ಸ್ಟೈಫಂಡ್ 330. ಹಾಂ ಅದು ಮಾಡಿದೆ. ಅದಾದಮೇಲೆ ನನ್ನ ಮೊದಲನೇ ಸಂಬಳ ಕೆಂಪೇಗೌಡ ಲೆಕ್ಚರರ್ 1200 ರೂಪಾಯಿ. MS ಮುಗಿಸಿ ಬಂದಮೇಲೆ ಮೈ ಫಸ್ಟ್ ಅಪಾಯಿಂಟ್ಮೆಂಟ್ ವಾಸ್ ಕೆಂಪೇಗೌಡ. ಡಾಕ್ಟರ್ ವಿಠಲ್ ಇದ್ದರು, ನನ್ನನ್ನು ಸೆಲೆಕ್ಟ್ ಮಾಡಿ ನನ್ನನ್ನು ಅಲ್ಲಿನ ಲೆಕ್ಚರಾಗಿ ಕೊಡ್ತಾರೆ. ಸರ್ಜರಿ ಡಿಪಾರ್ಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ ಮೊದಲನೇ ಡಾಕ್ಟರ್ ನಾನು ಕೆಂಪೇಗೌಡ ಒಳಗೆ. ಸೊ ಅಲ್ಲಿ 1982 1982 ಕಾಲೇಜ್ ಶುರುವಾಗಿದ್ದು 1980. ಈ ಕ್ಲಿನಿಕಲ್ ಡಿಪಾರ್ಟ್ಮೆಂಟ್ ಸರ್ಜರಿ ಸ್ಟಾರ್ಟ್ ಆಗಿದ್ದು 82. ನಾನೇ ಫಸ್ಟ್ ಲೆಕ್ಚರರು ಡಿಪಾರ್ಟ್ಮೆಂಟ್ ಸ್ಟಾರ್ಟ್. ಸ್ವದೇಶೇ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ. ಇಷ್ಟೊತ್ತು ನಾನು ಮಾತನಾಡಿದ್ದು ಕಲಾ ಮಾಧ್ಯಮದಲ್ಲಿ. ಕಲಾ ಮಾಧ್ಯಮದ ಚಾನಲ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.